ಸಾಯಂಕಾಲ ಒಂದ್ 5 ಗಂಟೆಗೆ ಆಫೀಸ್ ಹತ್ರ ಬಂದ್ಬಿಡಿ, ಕಾರ್ ತಗೊಂಡು ಇಲ್ಲಿಂದ ಹೋಗೋಣ. ಅಣ್ಣ ಏನ್ ನರಸಿಂಹ, ನಿಮ್ಮನ್ನೇ ನೋಡಕ್ ಬಂದೆ ಅಣ್ಣ. ಏನ ಕೆಲ್ಸ ಇದ್ದ? ಅಣ್ಣ ಮಂಜಣ್ಣಿಗೆ ಒಂದ್ ಕೆಲ್ಸ ಬೇಕಾಗಿತ್ತಣ್ಣ. ಇವನ್ಗ ಸದ್ಯಕ್ಕೆ ಯಾವ್ದು ಕೆಲ್ಸ ಇಲ್ಲ ಕಣ. ಹೋಗೋಗ ಅವ್ನಿಗೊಂದು ಯಾಕೋ ಭಿಕ್ಷೆ ಬಿಡ್ತೇಲೆ ಬಿಟ್ಟಾಕ. ಅವನಿಗೆ ಕೆಲ್ಸ ಬೇಕಾಗಿಲ್ಲ, ನೀನ್ ಯಾಕೆ ಅವನ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕತಿಯಾ? ಅಣ್ಣ ನನ್ನ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾನ ಅಣ್ಣ. ದುಡ್ಡು ಕೇಳಿದ್ರೆ ಕೆಲ್ಸ ಕೊಡ್ಸು, ಆಮೇಲೆ ಸಂಬಳ ಬಂದ ತಕ್ಷಣ ನಿನ್ ದುಡ್ಡು ಕೊಡ್ತೀನಿ ಅಂತ ಅವನೇ ಸರ್. ಎಲ್ಲ ಬಡ್ಡಿ ಮಗನೇ, ಇವನ್ ದುಡ್ಡು ವಸೂಲಿ ಮಾಡಕ್ಕೆ ನನ್ ತಂದು ಹಿಟ್ಲರ್ ಗೋಪಾಲ್ನ ಹತ್ರ ತಗ್ಲಾಗ್ತವನ. ಮೊದ್ಲೇ ಇವನ್ ನನ್ ಕಂಡ್ರೆ ಆಗಲ್ಲ, ಇವನ ಹತ್ರ ಕೆಲಸ ಮಾಡಿದ್ರೆ ಅಷ್ಟೇ ನನ್ ಗತಿ. ಏನ್ ಮಾಡೋದು? ಏನೋ ಒಂದ್ ಕಿರಿಕ್ ತೆಗೆದು ಫಸ್ಟು ಇಲ್ಲಿಂದ ಎಸ್ಕೇಪ್ ಆಗ್ತೀನಪ್ಪ. ಇವನ ಹತ್ರ ಯಾಕೋ ಕೆಲ್ಸಕ್ಕೆ ಬೇಡ್ತೇಲೆ, ಇವನ್ಗೆ ಸರಿಯಾಗಿ ನೆಟ್ಟ ಕೆಲಸ ಇಲ್ಲ. ಕೊಡ್ಸಿದ್ರು ಇವನ್ ಕೊಡೋ ತಿಂಗಳಿಗೆ ಜಿಜಿಬಿ 10,000 ರೂಪಾಯಿಗೆ ಇವನ ಹತ್ರ ನಾವು ಹೇಳ್ದಂಗೆಲ್ಲ ಟ್ಯಾಕ್ರಿ ಮಾಡಕ್ ಹೋಗ್ಕೊಂಡಿರ್ಬೇಕಾ? ನನ್ನ ಕೈಲಿ ಆಗಲ್ಲಪ್ಪ, ಬಿಟ್ಟಾಕಲ್ಲ. ಇನ್ನೊಂದ್ಸಲ ಏನಾದ್ರು ಅವ್ನ್ ನಿನ್ ಜೊತೆ ನೋಡಿದ್ರೆ ಇಬ್ರು ಒದ್ದು ಹೊರಗಾಕಿಸ್ತೀನಿ. ಸರ್ ಸಾರಿ ಸರ್. ಸುಮ್ನೆ ಅರಲ್ಲಿ ಅವನ ಹತ್ರ ಏನೋ ಸಾರಿ ಕೇಳ್ತಾರೆ ನೀನು. ಸುಮ್ನೆ ಅರಪ್ಪ ನೀನು. ಸರ್ 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 ಲೇ ನರಸಿಂಹ, ನಾಳೆಯಿಂದ ನೀನು ಕೆಲ್ಸಕ್ಕೆ ಬರ್ಬಾರ್ದು, ನಿನ್ನು ಡಿಸ್ಮಿಸ್ ಮಾಡಿದ್ರು. ಏ ಮಂಜ, ನಿನ್ನಿಂದ ನನಗೆ ಕೆಲಸ ಹೋಯ್ತಲ್ಲ ಲೇ. ಏನೋ ಕೆಲಸ ಕೊಂಡ್ಕೊಳ್ದು ಕೆಲಸ. ದೇವಸ್ಥಾನ ಮುಂದೆ ಒಂದು ತೆಂಗಿನಕಾಯಿ ಬಾಳೆ ಮಾಡೋದು, ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು. ಬಾರ, ನಾನು ನಿನ್ ಕೈಗೆ ಕೊಡ್ತೀನಿ.